ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎವ್ರಿಡೇ ಸ್ಪೆಷಲ್ ಬೈ ಡಿಸಿ. ಇವತ್ತು ನಮ್ಮ ಯುಗಾದಿ ಸೆಲೆಬ್ರೇಷನ್ ಬ್ಲಾಗ್ ಇದು ಕೂಡ ನಮ್ಮ ನೇಟಿವ್ ಸೆಲೆಬ್ರೇಟ್ ಮಾಡಿದ್ದು. ಬಟ್ ಏನಂದ್ರೆ ಅನಿವಾರ್ಯ ಕಾರಣಗಳಿಂದ ಕಂಪ್ಲೀಟ್ ಆಗಿ ಸೆಲೆಬ್ರೇಟ್ ಮಾಡಕ್ ಆಗಿಲ್ಲ. ಪೂಜೆ ಟೆಂಪಲ್ ಹೋಗೋದಂದ್ಬಿಟ್ಟು ಎಲ್ಲ ಸೆಲೆಬ್ರೇಟ್ ಮಾಡಿದೀವಿ. ಅಂಡ್ ಮಾರ್ನಿಂಗ್ ಟೈಮ್ ಅಲ್ಲಿ ನೇಟಿವ್ ವೈಬ್ ಅಂದ್ರೆ ತುಂಬಾ ಪೀಸ್ಫುಲ್ ಇರುತ್ತೆ. ಫ್ರೆಶ್ ಏರು, ಕಾಮ್ ಅಟ್ಮಾಸ್ಫಿಯರ್ ನನಗೆ ತುಂಬಾ ಇಷ್ಟ ಆಗುತ್ತೆ. ಆಕ್ಚುಲಿ ನಾನು ಸ್ಟಾರ್ಟ್ ಮಾಡಿದ್ದೆ ವಾಟರ್ ಪಾಯಿಂಟ್ ಪೇಂಟಿಂಗ್ ಇಂದ. ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಬಿಸಿಲುಗಾಲ ಎಸ್ಪೆಷಲಿ ಬಳ್ಳಾರಿ, ರಾಯಚೂರು ಈ ಕಡೆ ಎಲ್ಲ ತುಂಬಾ ಬಿಸಿಲು ಇರುತ್ತೆ. ಸೊ ಆಲ್ಮೋಸ್ಟ್ ಹಳ್ಳಿ ಸೈಡ್ ಎಲ್ಲ ಇದು ಗಡಿಗೆ ನೀರನ್ನ ಪ್ರಿಪೇರ್ ಮಾಡ್ತಾರೆ. ಈ ನೀರು ತುಂಬಾ ತಣ್ಣಗಿರುತ್ತೆ ಮತ್ತೆ ಹೆಲ್ತ್ಗೂ ಒಳ್ಳೇದು. ಸೊ ಈ ಗಡಿಗೆ ತಗೊಂಡ್ಬಂದಿದ್ರು. ಸೊ ಅದಕ್ಕೆ ಪೇಂಟ್ ಮಾಡೋದ್ರಿಂದ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ಸಿಂಪಲ್ ಆದ್ರೂ ತುಂಬಾ ಟ್ರೆಡಿಷನಲ್ ಫೀಲ್ ಕೊಡುತ್ತೆ. ಅಂಡ್ ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಹೇಗಿದೆ ಅಂತೇಳಿ ಕಮೆಂಟ್ ಅಲ್ಲಿ ಹೇಳಿ. ಇದನ್ನೆಲ್ಲ ಮಾಡೋದ್ರಿಂದ ನಮ್ಮ ಮೈಂಡ್ಗೆ ತುಂಬಾ ರಿಲ್ಯಾಕ್ಸ್ ಫೀಲ್ ಕೊಡುತ್ತೆ. ಸೊ ಅದಕ್ಕೋಸ್ಕರ ನಾನು ಪೇಂಟಿಂಗ್ ಎಲ್ಲ ಮಾಡ್ತಾ ಇದ್ದೀನಿ. ಯುಗಾದಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಮಾಡೋದು ಎಣ್ಣೆ ಸ್ನಾನ. ಅದು ಬಂದ್ಬಿಟ್ಟು ಬೇವಿನೆಲೆ ಹಾಕಿ ಮಾಡ್ತಾರೆ. ಸೊ ಇದು ಬಂದ್ಬಿಟ್ಟು ತುಂಬಾ ಈಸಿ. ಸ್ವಲ್ಪ ಆಯಿಲ್ ನ ಬಿಸಿ ಮಾಡ್ಕೊಂಡು ಕೊಬ್ಬರಿ ಎಣ್ಣೆನ ಅದಕ್ಕೆ ಸ್ವಲ್ಪ ನೀರು ಹಾಕಿದ್ರೆ ರೆಡಿ ಆಗ್ಬಿಡುತ್ತೆ ಆಯಿಲ್ ಅನ್ನೋದು. ಅದರಿಂದ ನೀಟಾಗಿ ಮಸಾಜ್ ಮಾಡೋಕೆ ರಿಲ್ಯಾಕ್ಸ್ ಫೀಲ್ ಕೊಡುತ್ತೆ. ಸೊ ಅದರಿಂದ ಸ್ಕಿನ್ಗೂ ತುಂಬಾ ಬೆನಿಫಿಟ್ಸ್ ಇರುತ್ತೆ. ಎಸ್ಪೆಷಲಿ ಪ್ರೆಗ್ನೆನ್ಸಿಯಲ್ಲಿ ಡ್ರೈನೆಸ್ ರೆಡ್ಯೂಸ್ ಮಾಡುತ್ತೆ. ಮತ್ತೆ ಬಟ್ ನಾನು ಮಾತ್ರ ಸ್ವಲ್ಪ ಯೂಸ್ ಮಾಡ್ತಿರೋದು. ಈಗ ರೆಡಿ ಆಗ್ತಾ ಇದೀನಿ ಯುಗಾದಿಗೆ. ಫೆಸ್ಟಿವಲ್ ಅಂದ್ರೆ ಟ್ರೆಡಿಷನಲ್ ಡ್ರೆಸ್ ಹಾಕಿದ್ರೆ ಫೀಲ್ ಬೇರೆ ಲೆವೆಲ್ ಇರುತ್ತೆ. ಬಟ್ ನಾನು ಸಿಂಪಲ್ ಅಂಡ್ ಕಂಫರ್ಟಬಲ್ ಆಗಿ ರೆಡಿ ಆಗ್ತಾ ಇದ್ದೀನಿ. ಅಂಡ್ ಇದು ಅಮಾವಾಸ್ಯೆ ಪೂಜೆ. ಯುಗಾದಿ ಅಂದ್ರೇನೆ ಬೇವು ಬೆಲ್ಲ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದಂತಿಲ್ಲ. ಇದೆಲ್ಲ ಫ್ರೂಟ್ಸ್, ಡ್ರೈ ಫ್ರೂಟ್ಸ್ ಎಲ್ಲ ಇದೆಲ್ಲ ಇದು ಬೇವಿನ ಅಕ್ಕಿ ಅಂತಾರೆ. ಇದನ್ನ ಮಾಡೋದು ತುಂಬಾ ಈಸಿ. ಓಕೆನಾ, ನೀವು ಶಾಪಲ್ಲಿ ಹೋಗಿ ಬೇವಿನ ಅಕ್ಕಿ ಕೇಳಿದ್ರೆ ಕೊಡ್ತಾರೆ. ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅದರಲ್ಲಿ. ವಾಲ್ನಟ್ಸ್, ದ್ರಾಕ್ಷಿ, ಪಂಪ್ಕಿನ್ ಸೀಡ್ಸು, ಡ್ರೈ ಫ್ರೂಟ್ಸ್ ಎಲ್ಲ ಇವನ್ನೆಲ್ಲ ಫಸ್ಟ್ ಮಿಕ್ಸಿ ಹಾಕೊಂಡ್ಬರ್ಬೇಕು. ಬೆಲ್ಲ ಇರುತ್ತೆ. ಅದ್ರ ಜೊತೆಗೆ ಪುಟಾಣಿ ಇಲ್ಲಕ್ಕೆ ಕಡಲೆ ಅಂತೀವಲ್ಲ, ಕಡಲೆ ಅದನ್ನ ಮತ್ತೆ ಬೆಲ್ಲನ ಸ್ವಲ್ಪ ದ್ರಾಕ್ಷಿ ಹಾಕಿ ಅದನ್ನು ಮಿಕ್ಸಿ ಹಾಕೊಂಡು ಎಲ್ಲ ನೀಟಾಗಿ ಕಲಿಸ್ಕೋಬೇಕಂತ. ಇದೆಲ್ಲ ಕಲಿಸ್ಕೊಂಡಾದ್ಮೇಲೆ ನೀವೇನು ಬೇವಿನ ಎಲೆ ಇರುತ್ತೆ ಅಲ್ವಾ, ಇದಕ್ಕೆ ಹಾಕೊಂಡ್ರೆ ಮುಗೀತು, ಬೇವಿನ ಪುಡಿ ರೆಡಿ ಆಗ್ಬಿಡುತ್ತೆ. ಆಮೇಲೆ ಏನಿಲ್ಲ, ಈ ಪುಡಿನ ನಾವು ಸ್ಟೋರ್ ಮಾಡ್ಕೊಳ್ಳೋದು 15 days ವರೆಗೂ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋಬಹುದು. ಇದೇನ್ ಮಾಡೋದು ತುಂಬಾ ಈಸಿ. ಬೇವಿನ ಪುಡಿ ಹಾಕೋಬೇಕು. ನಿಮ್ಮ ಮನೇಲಿ ಯಾವ ಫ್ರೂಟ್ಸ್ ಇರುತ್ತೋ, ಡೇಟ್ಸ್ ಆಗಿರ್ಬೋದು, ಮ್ಯಾಂಗೋ, ದ್ರಾಕ್ಷಿ, ಬಾಳೆಹಣ್ಣು, ಕಲ್ಲಂಗಡಿ ಎಲ್ಲ ಹಾಕೋಬೇಕು. ಸ್ವಲ್ಪ ಲೈಕ್ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಾದ್ಮೇಲೆ ಉಳಿದೆಲ್ಲ ಮಿಕ್ಸಿ ಹಾಕೊಂಡು ಇದನ್ನೆಲ್ಲ ನೀಟಾಗಿ ಕಲಿಸ್ಕೊಂಡು ರೆಡಿ ಆಗುತ್ತೆ ಆಲ್ಮೋಸ್ಟ್. ಅಂಡ್ ಇದಕ್ಕೆ ಹುಣಸೆ ಹುಳಿನ ಹಾಕೋಬೇಕಾಗುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು, ತಣ್ಣಗಿರೋ ನೀರನ್ನ ಹಾಕೊಂಡು ಎಲ್ಲ ಕಲಿಸ್ಕೊಂಡ್ರೆ ಬೇವು ರೆಡಿ ಆಗ್ಬಿಡುತ್ತೆ. ಈಸಿ ಅಲ್ವಾ ಬೇವು ಮಾಡೋದು. ಈ ಬೇವನ್ನ ಟೇಸ್ಟ್ ಮಾಡಿದ್ರೆ ಟೇಸ್ಟ್ ಸೂಪರ್ ಆಗಿತ್ತು. ಓಕೆ, ಅಂಡ್ ಈಗ ನಮ್ ಯುಗಾದಿ ಸ್ಪೆಷಲ್ ಹೋಳಿಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದು ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕದಲ್ಲಿ ಎಲ್ಲಾರ ಮನೆಯಲ್ಲೂ ಮಾಡ್ತಾರೆ. ಇದು ಮಾಡೋದು ತುಂಬಾ ಈಸಿ. 1 ಗ್ಲಾಸ್ ಬೇಳೆನ ಕುಚ್ಚಿಟ್ಕೊಂಡಿರ್ಬೇಕು. ಆಮೇಲೆ ಅದಕ್ಕೆ 1 ಗ್ಲಾಸ್ ಬೇಳೆಗೆ 1 ಗ್ಲಾಸ್ ಬೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಶುಂಠಿ ಪುಡಿ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡಾದ್ಮೇಲೆ ತಣ್ಣಗೆ ಆದ್ಮೇಲೆ ನಾವು ಈ ತರ ಮಾಡಿ ಇಟ್ಕೋಬೇಕು. ಆಮೇಲೆ ನಾವು ಮೈದಾಯಿಂದ ಇದು ಹೋಳಿಗೆ ಸ್ಟಫಿಂಗ್ ಮಾಡ್ಬೋದು. ಹೋಳಿಗೆ ಇದು ಹೂರ್ಣ ಸ್ಟಫ್ ಮಾಡಿ ಅದನ್ನ ಈ ತರ ತಟ್ಕೊಂಡು ಬೇಯಿಸ್ಕೊಂಡ್ರೆ ಹೋಳಿಗೆ ರೆಡಿ ಆಗ್ಬಿಡುತ್ತೆ. ಸೊ ಇದು ಮಾಡೋದು ತುಂಬಾ ಈಸಿ. ಬಟ್ ಕೆಲವೊಂದು ಟೈಮ್ ನಮಗೆ ಮೆಜರ್ಮೆಂಟ್ಸ್ ಎಲ್ಲ ಗೊತ್ತಾಗಲ್ಲ. ಸೊ ಒಂದೆರಡು ಸಲ ಟ್ರೈ ಮಾಡಿದ್ರೆ ಬಂದ್ಬಿಡುತ್ತೆ. ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಅಮ್ಮ ಮಾಡಿರೋ ಫುಡ್ ಅಂದ್ರೆ ಆಲ್ವೇಸ್ ಸ್ಪೆಷಲ್ ಅಲ್ವಾ. ಅಂಡ್ ಹೋಳಿಗೆ ಜೊತೆ ಹೋಳಿಗೆ ಸಾರು ಕೂಡ ಪ್ರಿಪೇರ್ ಮಾಡ್ತಿದೀವಿ. ಪರ್ಫೆಕ್ಟ್ ಕಾಂಬಿನೇಷನ್ ಫಾರ್ ಫೆಸ್ಟಿವಲ್ ಲಂಚ್ ಅಂತಾನೆ ಹೇಳ್ಬೋದು. ಇದು ಮಾತ್ರ ಸೂಪರ್ ಟೇಸ್ಟ್ ಆಗಿರುತ್ತೆ. ನಾವು ಹೋಳಿಗೆ ಮಾಡಿದಾಗೆಲ್ಲ ಈ ಸಾರು ಒಂಥರ ಡಿಫ್ರೆಂಟ್ ಟೇಸ್ಟೇ ಇರುತ್ತೆ. ನಾವು ನಾರ್ಮಲ್ ಡೇಸ್ ಅಲ್ಲಿ ಮಾಡೋದಕ್ಕಿಂತ ಫೆಸ್ಟಿವಲ್ ಟೈಮಲ್ಲಿ ಮಾಡಿದಾಗ ಟೇಸ್ಟ್ ಸೂಪರ್ ಆಗಿರುತ್ತೆ. ಸೊ ಫೈನಲ್ ಆಗಿ ಯುಗಾದಿ ಲಂಚ್ ಆಲ್ಮೋಸ್ಟ್ ರೆಡಿ ಆಯ್ತು. ಸೊ ಇವಾಗ ಟೇಸ್ಟ್ ಮಾಡೋ ಟೈಮ್. ಸೊ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಬಟ್ ಏನಂದ್ರೆ ಸ್ಮಾಲ್ ಕ್ವಾಂಟಿಟಿ ನಾನು ತಗೊಂಡಿದ್ದೆ. ಬಿಕಾಸ್ ಪ್ರೆಗ್ನೆನ್ಸಿಯಲ್ಲಿ ನಾನು ಮೋಸ್ಟ್ಲಿ ಹೋಮ್ ಮೇಡ್ ಫುಡ್ ನ ಪ್ರಿಪೇರ್ ಮಾಡ್ತೀನಿ, ಅದು ಲೆಸ್ ಪ್ರೈಸ್ ಇಂದ. ಸೊ ಇದಾಗ್ಬಿಟ್ಟು ನನ್ನ ಯುಗಾದಿ ಫೆಸ್ಟಿವಲ್ ಸೆಲೆಬ್ರೇಷನ್. ಒನ್ಸ್ ಅಗೇನ್ ವಿಶ್ ಯು ಆಲ್ ಹ್ಯಾಪಿ